ಹರೇ ಶ್ರೀನಿವಾಸ. ಇದು ದಾಸ ಸಾಹಿತ್ಯ ಸುಧೆ ಸಮೂಹ. ನಾವು ಈಗಾಗಲೇ ಒಂದು ಸರ್ತಿ ಗಲಗಲಿ ಅವ್ವನವರ ಬಗ್ಗೆ ಒಂದು ವಿಡಿಯೋವನ್ನು ನೋಡಿದ್ವಿ. ಗಲಗಲಿ ಅಂದ ತಕ್ಷಣ ನಮಗೆ ನೆನಪಾಗೋದು ಭೂಪತಿ ವಿಠಲಾಂಕಿತ ಶ್ರೀ ರಾಮಾಚಾರ್ಯ ಕಾಖಂಡಿಕೆಯವರು. ಅವರು ಕಟ್ಟಿದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಸನ್ನಿಧಿಯಲ್ಲಿ ನಾವಿದ್ದೀವಿ. ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಈ ಮಠದ ಚರಿತ್ರೆ ಮತ್ತು ಶ್ರೀ ಭೂಪತಿ ವಿಠಲಾಂಕಿತ ದಾಸರ ಚರಿತ್ರೆಯನ್ನು ನಾವೀಗ ತಿಳಿದುಕೊಳ್ಳೋಣ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಜಿನ್ವಂತಿ ದಿವೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷೇಧೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಂಸಿತ ತದ್ಬೀಜೇನ ಮನಸಃ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಃ ನ ವಿದುಃ ಸುರ ಅಸುರಗಣಾ ದೇವಾಯ ತಸ್ಮೈ ನಮಃ. ಸಾಂದ್ರಾನಂದ ಪುರಂದರಾದಿ ದಿವ್ಯಜ್ಜ ವೃಂದೈಃ ಆಮಂದಾತ್ ಆನಮ್ರಮಹಿ ಮುಕುಟ ಇಂದ್ರ ನೀಲಮಿಣಿಃ ಸಂದರ್ಶ್ಯ ತನ್ನಿಂದಿರಂ ಸ್ವಚ್ಛಂದಂ ಮಕರಂದ ಬಿಂದು ವಿಲಸಂ ಮಂದಾಕಿನಿ ಮೇದುರಂ ಶ್ರೀ ಗೋವಿಂದ ಪದಾರವಿಂದ ಮಧುಭಃ ಸ್ಕಂದಾಯ ವಂದಾಮಹೇ. ಶ್ರೀಮತ್ ರಾಮಾಭಿರಾಮ ವಿದುಪದಮ ಮಹಿಮಾ ಪರುಢಪಾತೋರ್ವಾರಿ ಕೃಷ್ಣಾನಿಷ್ಠಾಮಿ ತಕ್ಷಣಾ ಪರಿವರ್ಣು ಪಟಲೈಕಾತನೈಕ ಪ್ರವೀಣ. ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾ ಅಸುರಗಣಾ ದೇವಾಯ ತಸ್ಮೈ ನಮಃ. ಶಿಂಜನ್ಯೂಪುರ ಶೋಭಿಪಾಲ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರುಭೀರರಸಂ ಮಧ್ಯಾನ್ ಪ್ರಣತ್ ಕಂಕಣಾಂ ಶಂಭವಾದ್ಯೈಃ ಪರಿಸೇವಿತಾಸಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಂ ರುಕ್ಮಿಣೀಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾ ಭವೇತ್. ಭವತಿ ಯದನುಭಾವಾದೇನ ಮೂಕೋಪಿ ಮನ್ಯೆ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ಸಿದ್ಧರ್ಥಂ ಸನ್ನಿಧಿಂ ಅನುಶೇಷತ್. ಮಿಥ್ಯಾ ಸಿದ್ಧಾಂತ ದುರ್ವಂತರ ವಿಚಕ್ಷಣಾಂ ಜೈಕೀರ್ಥಾಖ್ಯತನೈರ್ಭಾಸತಾನ್ನೋರ್ವಂಬರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾದಿತ್ಯಕರೋಬ್ಜತ್ಥಾನ್ ಪಂಚಾಶದ್ವರ್ಷಪೂರ್ವಕಾಂ ಸತ್ಯಪ್ರಮೋದತೀರ್ಥಾನಾಂ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಳಿಪರ್ಯಂತಂ ಗುರುಣಾಂ ಆಜ್ಞಾಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇದು ಗಾಲವ ಕ್ಷೇತ್ರ. ಈ ಕ್ಷೇತ್ರ ಗಾಲವ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ. ಈ ಸ್ಥಳದಲ್ಲಿ ಮೊದಲೇಕ ನರಸಿಂಹದೇವರು ಬಂದರು. ನರಸಿಂಹದೇವರು ಯಾವ ರೀತಿ ಬಂದಾರ ಅನ್ನೋದನ್ನು ಈಗಾಗಲೇ ಶ್ರೀರಂಗ ಪುರಾಣಿಕರು ಹಾಗೂ ಇನ್ನೊಬ್ಬರು ಗೋವಾದಿಂದ ಬಂದಿದ್ದರು. ಅವರು ಅದು ವಿಡಿಯೋ ಮಾಡಿಕೊಂಡಾರೆ. ನಮ್ಮ ಊರಿಗೆ ರಾಯರು ಹೆಂಗೆ ಬಂದರು, ಈ ರಾಯರ ಮಠ ಹೆಂಗಾಯಿತು, ಇದು ನನಗೆ ತಿಳಿದಷ್ಟು ಮಾತ್ರ ಹೇಳ್ತಾ ಇದ್ದೀನಿ. 1969ನೇ ಇಸ್ವಿ ಒಳಗೆ
ಇದು ರಾಯರ ಮಠ ಸ್ಥಾಪನೆ ಆಗಿದ್ದು ವೈಶಾಖ ಶುಕ್ಲ ಸಪ್ತಮಿ ದಿವಸ. ಅದಕ್ಕಿಂತ ಪೂರ್ವದಲ್ಲಿ ಕಾಕಂಡ್ಕಿ ಭೂಪತಿ ವಿಠ್ಠಲ ಮುದ್ರಿಕೈ ಈ ದಾಸರೇನಿದ್ದಾರೆ, ಇಲ್ಲಿದೆ ನೋಡ್ರಿ ಫೋಟೋ. ಅವರು ಇಲ್ಲಿ ಗಲಗಲಿ ಒಳಗೆ ಒಟ್ಟ ನರಸಿಂಹದೇವರಿದ್ದಾರೆ, ರಾಯರ ತರಬೇಕು. ಅವರಿಗೆ 4 ಮಂದಿ ಮಕ್ಕಳು, ಗಂಡಸು ಮಕ್ಕಳು. ಎಲ್ಲರನ್ನೂ ಮೆಟ್ಟಿಗೆ ಹಚ್ಚಿದ್ರು. ಮಕ್ಕಳ ಕಡೆಯಿಂದ ಏನೂ ಕೇಳಿಲ್ಲ. ಸ್ವಂತ ತಾವೇ ಪ್ರಯತ್ನ ಮಾಡಿ ಈ ಜಾಗ ತಗೊಂಡ್ರು. ಮೊದಲು ದಾನ ತಗೊಂಡ್ರು. ದಾನ ತಗೊಂಡಿಂದ ಈ ಜಾಗ ಕಟ್ಟಡ ಆಗ್ಬೇಕಲ್ಲ. ಆ ಕಟ್ಟಡ ಆಗ್ಬೇಕಾದ್ರೆ ಆವಾಗಿನ ಕಾಲ ಬಹಳ ಕೆಟ್ಟಿತ್ತು. ದಾನ ಕೊಡೋದಕ್ಕೆ ಮಂದಿ ಯಾರ್ಯಾರು ಒಪ್ತಿದ್ದಿಲ್ಲ. ಮುಂಬೈ ಅಂತ ಊರೊಳಗೆ ಅವರು ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಈ ಜಾಗ ತಗೊಂಡು ಇಲ್ಲಿ ಕೇವಲ ಬಾಂಬು ಹಾಕಿ ಕೆ.ವಿ. ಕಂಬ ಹಾಕಿ ಈ ಜಾಗ ತಗೊಂಡು ಇಲ್ಲಿ ವೃಂದಾವನ ಮಾಡಬೇಕು ಅಂತ ಅವ್ರ ತಲೆಗೆ ಬಂತು. ವೃಂದಾವನ ಎಲ್ಲಿ ಮಾಡಿಸ್ಬೇಕು, ವೃಂದಾವನವನ್ನು ಎಲ್ಲಿ ಮಾಡಿಸ್ಬೇಕು ಅಂತಂದಾಗ ಅವರ ಸ್ವಪ್ನದಾಗ ಏನು ಬಿದ್ದು ಕಾಣಿಸ್ತದೆ. ರಾಮಾಚಾರ್ಯ ಸ್ವಪ್ನದೊಳಗೆ ಇಲ್ಲೇ ಮಾಡಬೇಕು, ಆ ವೃಂದಾವನ ಚಿಂಚುವಾಡದೊಳಗೆ ಮಾಡಿಸ್ಬೇಕು. ಅಲ್ಲೇ ಕಲ್ಲು ತಗೊಂಡು ಅಲ್ಲೇ ಆ ಕಾರಗಾರ ಏನು ಕಲ್ಲು ಕಟ್ಟಿರ್ತಾನ ಅವನಿಗೆ ಹೇಳಿದರು, ನೀ ರಾಯರ ಪ್ರಾರ್ಥನಾ ಮಾಡು, ಅವ್ರೇನು ಪ್ರೇರಣೆ ಮಾಡ್ತಾರೆ ಆ ಪ್ರಕಾರ ಮಾಡು. ಅದು ಕರಿಶಿಲ. ಆ ಕರಿಶಿಲ ಈಗೇನದಲ್ಲ ಈ ವೃಂದಾವನ ಮಾಡ್ಬೇಕಾದ್ರೆ 4 ಪಾರ್ಟ್ ಹೋಯ್ತು. ಒಂದೊಂದು ಪಾಠ ಒಂದೊಂದು ರೀತಿ ಮಾಡ್ಯಾನ. ಹಿಂದಿಂದ ಒಂದು ಕಲ್ಲು ಬೇರೆ, ಒಂದೇ ಕಲ್ಲಿನಾಗೆ ಇವೆಲ್ಲ. ಆ ನಂತರ ಮಗ್ಲ, ಆ ನಂತರ ಮುಂದೆ ಕಲ್ಲನ್ನು ಕಟ್ಟಿದಾಗ ಅವನಿಗೆ ರಾಯರ ಎದ್ದು ಬಂದಂಗೆ ಕಾಣಿಸ್ತು. ಯಾವ ರೀತಿ ಆ ಕಾರಗಾರಗ ರಾಯರು ಎದ್ದು ಬಂದು ಉಡುಕಿ ಕಡೆ ಬಲಹಸ್ತ ಇದ್ದದ್ದು ಬಹಳ ಕಡಿಮೆ. ಈ ಬಾಗಲಕೋಟೆಗೆ ಅದು ವೃಂದಾವನ ಅದ, ನಾಗಸಂಪಿಗೆ ಅವರ ವೃಂದಾವನ ಕಾರ್ಯಗಳ ಮೇಲೆ ಎಡಹಸ್ತ ಅದ. ಹೊಸದಾಗಿ ಬಲಹಸ್ತ ಇಲ್ಲ. ಈ ಬಲಹಸ್ತ ಅವ ಏನು ಇದು ಕಟ್ಟಿದ್ದ ಆ ಶಿಲ್ಪಿಗೆ ಕಾಣಿಸುವ ಆ ರೀತಿಯಾಗಿ ಇದರ ವೃಂದಾವನವನ್ನು ಅವ ಮಾಡಿದ್ದು. ಅದನ್ನು ಟ್ರಕ್ಕಿನಾಗ ಎತ್ಕೊಂಡು ಬಂದು ಇಲ್ಲಿ ಅನ್ಲೋಡ್ ಮಾಡಿ ಇದನ್ನು ವೈಶಾಖ ಶುಕ್ಲ ಸಪ್ತಮಿ 1969 ಇಸ್ವಿದೊಳಗೆ ಇಲ್ಲಿ ಸ್ಥಾಪನೆ ಮಾಡಿದರು. ಆ ಕಾಲಕ್ಕೆ ಸ್ವಯಮೇಂದ್ರ ತೀರ್ಥರು ರಾಯರ ಮಠದಾಗಿದ್ದರು. ಸ್ವಯಮೇಂದ್ರ ತೀರ್ಥರಿಗೆ ರಾಮಾಚಾರ್ಯ ಹೋಗಿ ಕೇಳ್ಕೊಂಡ್ರು, ನಮ್ಮ ವೃಂದಾವನ ಮಾಡೀವಿ, ತಮ್ಮ ಸ್ಥಾಪನೆ ಮಾಡಬೇಕು, ನೀ ಮಾಡ್ಕೋ, ಈಗ ನಾನು ನಂತರ ಬರ್ತೀನಿ ಅಂತ ಹೇಳಿದ್ರು. ರಾಮಾಚಾರ್ಯ ಸ್ವತಃ ಮೃತ್ತಿಕಾ ಮಡಿಲೇ ತಗೊಂಡು ಬಂದು ಈ ವೃಂದಾವನ ಪ್ರತಿಷ್ಠಾಪನೆ ಮಾಡಿದರು. ಇಂಥ ವೃಂದಾವನ ಇಡೀ ಹಿಂದೂಸ್ತಾನದಾಗಿ ಎಲ್ಲೆಲ್ಲೂ ಇಲ್ಲ. ಮಂತ್ರಾಲಯದೊಳಗೆ ಸಹಿತಕ್ಕೆ ಈ ನಮೂನೆ ವೃಂದಾವನ ಇಲ್ಲ. ವೃಂದಾವನ ಅದ, ಆದರೆ ಮುಂದೆ ಇರತಕ್ಕಂಥ ಶಿಲಾ ಮತ್ತು ಅಭಯಾಸ್ತ್ರ ಆ ವೃಂದಾವನವನ್ನು ಇಲ್ಲಿ 69 ಇಸ್ವಿ ಒಳಗೆ ಪ್ರತಿಷ್ಠಾಪನೆ ಮಾಡಿದರು. ಇದೆಲ್ಲ ಜಾಗದೊಳಗೆ ಈ ನಮ್ಮ ಆಚಾರ್ಯಮನೆಯಿಂದ ಈ ಓಣಿಗೆ ಬರ್ಬೇಕಾದ್ರೆ ಹುಣಸೆ ಗಿಡ, ಬೇವಿನ ಗಿಡ ಅಂತ 1-2 ಗಿಡ ಇದ್ದವು. ಈ ಏರಿಯಾ ಎಲ್ಲ ಜಮೀನ ಏರಿಯಾ. ಹಗಲ ಹಾಯಲಿಕ್ಕೆ ಅನ್ನುತ್ತಿದ್ರು, ರಾತ್ರಿ ಅಂತೂ ಅನಿಸ್ತಿದ್ರು. ಎಂದ ರಾಯರಲ್ಲಿ ಬಂದು ಕೂತರು ಅವತ್ತಿನಿಂದ ಈ ಎಲ್ಲ ಪರಿಸರ, ಈ ಜಾಗ ಎಲ್ಲ ಪರಿಶುದ್ಧವಾಯಿತು. ಆವಾಗಿನಿಂದ ಅವರೇನು ಕಾಕಂಡ್ಕಿ ರಾಮಾಚಾರ್ಯರು ಈ ರಾಯರ ಸಲುವಾಗಿಯೇ ತಮ್ಮ ಆಯುಷ್ಯವನ್ನು ಮೀಸಲಾಗಿಟ್ಟು ತಾವೇ ಸ್ವತಃ ಕವಿಗಳಾಗಿ ಭೂಪತಿ ವಿಠ್ಠಲ ಅನ್ನುವಂತಹ ಮುದ್ರಿಕಾ ತಗೊಂಡು ಈ ವೃಂದಾವನದ ಬಗ್ಗೆ ಹಾಡು ಮಾಡಿದ್ದಾರೆ. ಎಂಥ ಸುಂದರವಾದ ವೃಂದಾವನ, ನಿಂತು ನೋಡಲು ಬಹುದು ಸಂತೋಷವಾಗುವುದು, ಎಂಥ ಸುಂದರವಾದ ವೃಂದಾವನ. ಕಾರಗಾರನ ಕನಸಿನಲ್ಲಿ ಬಂದು ಇರಬೇಕು ಇಂಥ ವೃಂದಾವನ ಎಂದೆನ್ನುತ್ತ ಆ ಕಾರಗಾರ ಏನವ ಶಿಲ್ಪ ಇದ್ದ, ಅವನ ಸ್ವಪ್ನದೊಳಗೆ ಹೋಗಿ ಹೇಳಿದ್ದು. ಅದು ಕೂಡ ಈ ವೃಂದಾವನ ಇವತ್ತಿಗೂ ಕೂಡ ನಡೀತಾ ಇದೆ. ಆ ನಂತರ
ಆರಾಧನೆಗೆ ಆವಾಗಿನ ಕಾಲದೊಳಗೆ ದುಡ್ಡು ಹುಡ್ತಿದ್ದರು. ರಾಮಾಚಾರ್ಯರು ಪ್ರಯತ್ನ ಮಾಡಿ ನಮ್ಮ ಮಂದಿಯಂತೂ ಕೊಡೋದು ಸುಳ್ಳೆ. ಈಗ ವೃಂದಾವನ ಎಲ್ಲೇ ಮಂತ್ರ ಯಾವುದೇ ಮಠ ನಡೀಬೇಕಾದ್ರೆ ಎಲ್ಲರ ಸಹಕಾರ, ಎಲ್ಲ ಜಾತಿಯವರಿಗೆ ಆ ರಾಯರು ಅನುಗ್ರಹ ಮಾಡಿ ದುಡ್ಡು ಕೊಡಿಸ್ತಾರೆ. ನಮ್ಮವ್ರು ಭಾಳ ತಿಂಗಳಿಗೆ ಒಂದು ಸತ್ಯನಾರಾಯಣ ಮಾಡ್ಬೇಕಾದ್ರೆ ಅದು ವಿಚಾರ ಮಾಡ್ತಾರೆ. ಆದರೆ ಶೂದ್ರಾದಿಗಳು ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡ್ತಾರೆ. ರಾಮಾಚಾರ್ಯರು ತಮ್ಮ ಸಂಸಾರ ಬಿಟ್ಟು ಮಕ್ಕಳನ್ನ ಬಿಟ್ಟು ತಾವೇ ಸಂಚಾರ ಮಾಡಿ ಇಲ್ಲಿ ಎಲ್ಲ ಕಡೆ 3 ದಿವಸ ಆರಾಧನೆ ಆಗ್ತದೆ. ನಮ್ಮಲ್ಲಿ ನಾಗರಿಸಿ ಮಾಡೋಣ. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ, ಆನಂತರ ಕೊನೆಯ ದಿವಸ ಸಹಸ್ರ ಕುಂಭಾಭಿಷೇಕ ಅಂತ. ಸಹಸ್ರ ಕುಂಭಾಭಿಷೇಕ ಅನ್ನುವಂಥ ಒಂದು ಸಂಪ್ರದಾಯ ಮಂತ್ರಾಲಯದಾಗ ಹೋದೆ. ಆ ವೃಂದಾವನಕ್ಕೆ ಹಾಕಿದ ನೀರು ಸೀದಾ ನದಿಗೆ ಹೋಗ್ತದೆ. ಅದೇ ರೀತಿ ಇಲ್ಲಿ ಕೂಡ 4 ದಿವಸ ಆರಾಧನೆ ನಡೀತಾ ಇದೆ. 4 ದಿವಸ ಅನ್ನ ಛತ್ರ. ಎಷ್ಟು ಮಂದಿ ಬರ್ತದೆ ಎಲ್ಲರಿಗೂ ಅನ್ನ ಪ್ರಸಾದ ಮಾಡಬೇಕು. ಆ ಕಾಲದೊಳಗೆ ಇದ್ದಿದ್ದಿಲ್ಲ. ಎಲ್ಲೆಲ್ಲೋ ಯಾರ್ಯಾರು ಭಕ್ತರು ಕೇಳೋಣ, ಕೆಲವರು ಪತ್ರಾಸ ಕೊಟ್ಟರು, ಕೆಲವರು ತಾಡ್ಪತ್ರೆ ಕೊಟ್ಟರು. ಈ ಅನ್ನ ಸತ್ರ ಅನ್ನ ನಡಿಬೇಕಾದ್ರೆ ಅವು ಇವನ್ನು ಸೈಕಕ್ಕೆ ಮಾರಾಟ ಮಾಡಿ ಅನ್ನದಾನ ಮಾಡ್ಯಾರ. ತಾಡ್ಪತ್ರೆ ಟ್ರಕ್ಕಿನ ಮೇಲೆ ಹೊಸುತ್ತಿದ್ರಲ್ಲ, ಅವನ್ನು ಮಾರಾಟ ಮಾಡಿ ಇಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಅವತ್ತಿನಿಂದ ಶುರು ಆಗಿದ್ದು. ಅವರ ಹೋದ ನಂತರ ಅವರ ಮಕ್ಕಳಾದಂಥ ಆನಂದ ತೀರ್ಥರು ಇದನ್ನು ಪೂರ್ಣ ಜವಾಬ್ದಾರಿ ತಗೊಂಡು ತಾವು ಮಾಡ್ತಾ ಇದ್ದಾರೆ. ಇಷ್ಟೇ ಜಾಗ ಇತ್ತು. ಇದೆಲ್ಲ ಸಂಗಮದವ್ರ ಜಾಗ ಇತ್ತು. ಆ ಸಂಗಮದವರು ಮಠಕ್ಕಂದ್ರೆ ತಾವು ಕೊಡ್ತೀವಿ ಅಂತ ಅವರು ಕೊಟ್ಟರು. ಇದು ಈ ಮಗ್ಗಲಕ್ಕಿನ ಜಾಗ. ಇದು ಅಣ್ಣಯ್ಯಾಚಾರ್ಯ ಗಲಗಲಿ ಅವ್ರ ಜಾಗ. ಅಣ್ಣಯ್ಯಾಚಾರ್ಯ ಗಲಗಲಿ ಅವರು ನಮ್ಮ ಮಠಕ್ಕಂದ್ರೆ ನಾನು ಕೊಡ್ತೀನಿ ಅಂತ ಅವರು ಕೂಡ ಈ ಜಾಗ ಕೊಟ್ಟರು. ಇಷ್ಟು ವಿಸ್ತಾರವಾದಂಥ ಮಠ ಆಗಿ ಇವತ್ತಿಗೂ ಕೂಡ 1969ನೇ ಇಸ್ವಿಯಿಂದ ಇದು 24ನೇ ಇಸ್ವಿ ಇಲ್ಲಿವರೆಗೆ ಕೂಡ ಪ್ರತಿ ವರ್ಷ ಹೆಚ್ಚೆಚ್ಚಾಗ್ತಾ ಈ ರಾಯರ ಸೇವಾ ತಗೋತಾ ಇದ್ದಾರೆ. ಬಹಳ ಮಂದಿಗೆ ಇವರು ವರ ಕೊಟ್ಟರು. ಅದಕ್ಕೆ ಪ್ರಸನ್ನ ರಾಘವೇಂದ್ರರು ಅಂತ ಹೆಸರದ. ಇವತ್ತಿಗೂ ಕೂಡ ಗಾಲವ ಕ್ಷೇತ್ರದೊಳಗೆ ರಾಯರು ಹಾಗೂ ನರಸಿಂಹದೇವರು ಅದ್ಯಾಪಿ ಇದ್ದಾರೆ. ಸರ್ವರ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಡ್ತಾ ಇದ್ದಾರೆ ಅಂತ ಯಥಾಮತಿ ಶ್ಲೋಕಾಭಿಪ್ರಾಯ. ಶ್ರೀ ಹರಾಯೇ ನಮಃ. ಇದು ಶ್ರೀ ಭೂಪತಿ ವಿಠಲದಾಸರು ಹುಟ್ಟಿ ಬೆಳೆದಂತಹ ಒಂದು ಮನೆ. 3 ತಿಂಗಳಿನಿಂದನೇ ಅವ್ರಿಗೆ ಇದ್ದಾಗ ಈ ಮನೆಯಲ್ಲಿನೇ ಅವರು ಬೆಳೆದದ್ದು. ಇದು ಕೂಡ ಗಲಗಲಿಯಲ್ಲಿನೇ ಈ ಮನೆಯನ್ನು ರಾಯರ ಮಠದ ಒಂದು ಪಕ್ಕದಲ್ಲಿನೇ ಈ ಮನೆ ಇದ್ದದ್ದನ್ನು ನಾವು ನೋಡ್ಬೋದು. ತುಂಬ ಹಳೆಯದಾದಂಥ ಒಂದು ಮನೆ. ಇದು ಶ್ರೀ ಭೂಪತಿ ವಿಠಲಾಂಕಿತ ದಾಸರ ಬೆಳೆದಂಥ ಒಂದು ಮನೆಯ ನೋಟ. ಇದನ್ನೇ ಬೇಡುವೆ ರಾಘವೇಂದ್ರ ಗುರುರಾಯ ಸದಮಲಂತ ಕರುಣ ದೃಢ ಭಕುತಿ ಜ್ಞಾನ. ಇದನ್ನೇ ಬೇಡುವೆ ರಾಘವೇಂದ್ರ ಗುರುರಾಯ ನಿನ್ನ ಸೇವೆಯು ಬೇಕು ಅನ್ಯ ಹಂಬಲವೇಳ. ನಿನ್ನ ರಘುಪತಿಯ ಸಂತತ ಸ್ಮರಣೆ ಬೇಕು. ನಿನ್ನ ಹರಿದಾಸರ ದಾಸ್ಯವನ್ನು ಕೊಡಬೇಕು. ನನ್ನದೆಂಬ ಅಹಂಕಾರವನ್ನು ಬಿಡಿಸಬೇಕು. ಇದನ್ನೇ ಬೇಡುವೆ ರಾಘವೇಂದ್ರ ಗುರುರಾಯ ನಿನ್ನ ಭಕ್ತ ಜನ ಸಹವಾಸ ಇರಬೇಕು. ನಿನ್ನ ದೇಶಿಗಳಿಂದ ದೂರಿಸಬೇಕು.
ಇದನ್ನೇ ಬೇಡುವೆ ರಾಘವೇಂದ್ರ ಗುರುರಾಯ ಸಗಮನಂತ ಕರುಣ ಬೆಳಬಗುತಿ ಜ್ಞಾನ ಇದನ್ನೇ ಬೇಡುವೆ ರಾಘವೇಂದ್ರ ಗುರುರಾಯ ಕಾಲೇ ವರ್ಷದ ಪರ್ಜನ್ಯ ಪೃಥಿವೀಂ ಸಸ್ಯಶಾಲಿನಿ ದೇಶೋಯಂ ಶೋಭರಯಿತೋ ಬ್ರಾಹ್ಮಣಾಃ ಸಂತನಿರ್ಭಯಾಃ ಸ್ವಸ್ತಿ ಪ್ರಜಾತಃ ಪರಿಪಾಲಯನ್ತ್ವಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷ ಓ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಾಂ ಅಧನಾ ಸದನಾ ಜೀವಂತು ಸರ್ವಸುಖಂ ಶ್ರೀಮದ್ ರಮಾರಮಣ ಸ್ವಾಮಿ ಗೋವಿಂದ